ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ. ಒಟ್ಟಾರೆ ಈ ವಿಷಯ ಬಹಳ ಮಂದಿ ಗೊತ್ತೈತಿ, ಮಾತಾಡಕ್ ತಯಾರಿಲ್ಲ. ಉತ್ತರ ಕೊಡು ಟೈಮ್ ಬಂದಾಗ ಉತ್ತರ ಕೊಡ್ತಿರೋ ಏನೋ 2028 ಮಟ್ಟ ಕಾಯು ನೋಡು. ಯಾಕಂದ್ರೆ ನಮ್ ದೇಶದ ಇತಿಹಾಸ ತೆಗೆದು ನೋಡಿದಾಗ ಮೊದಲು ರಾಜ ಮಹಾರಾಜರು ಆಳ್ತಿದ್ರು ನಮ್ಮನ್ನ. ಅವ್ರ ತಮ್ಮ ಉತ್ತರಾಧಿಕಾರಿಯನ್ ಪಟ್ಟಾಭಿಷೇಕ್ ತಮ್ಮ ಮಕ್ಕಳನ್ನು, ಬೇಕಾದವ್ರನ್ನು, ಮಕ್ಕಳನ್ನು, ಹೆಣ್ಮಕ್ಳನ್ನು, ಗಂಡ್ ಮಕ್ಕಳನ್ನು, ಹಳೆಯರ್ನು ಯಾರ್ಯಾರನು ತಂದ ಪಟ್ಟಾಭಿಷೇಕ್ ಮಾಡ್ತಿದ್ರು ಅವ್ರು. ಆನಂತರ ಮುಸಲ್ಮಾನರ ಆಳಿದ್ರು, ಆಮ್ಯಾಗ ಬ್ರಿಟಿಷರ ಆಳಿದ್ರು. ಸ್ವಾತಂತ್ರ್ಯ ಸಿಕ್ತು ನಮಗಿದ, ಸ್ವತಂತ್ರ ಭಾರತದಾಗ ಇದೇವು. ಅಂಬೇಡ್ಕರ್ ಅವ್ರ ಸಂವಿಧಾನ ಬರ್ದಾರ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಏನೇನ್ ಕೆಲಸ ಮಾಡ್ಬೇಕು ಅನ್ನೋದು ಕ್ಲಿಯರ್ ಕಟ್ ಐತೆ ಅದ್ರಾಗ. ಇವತ್ತು ನಾವ ಶಾಸಕಾಂಗ ಏನ್ ಮಾಡ್ಬೇಕು ಅನ್ನೋದ ಕ್ಲಿಯರ್ ಕಟ್ ಇದ್ದಾಗನು ನಾವು ಅದನ್ನ ಮೀರಿ, ಯಾಕಂದ್ರ ಜನ ಮರಳು ಜಾತ್ರೆ ಮರಳು ಅಂತ ಏನೋ ಹೇಳ್ತಾರಲ್ಲ, ಹಂಗ ನಮ್ನ ಯಾರು ಏನ್ ಕೇಳುದಿಲ್ಲ. ಶಾಸಕಾಂಗ ಮಾಡ್ಬೇಕಾದಂತ ಕೆಲಸ ಮತ್ತೊಬ್ರು ಯಾರೇ ಮಾಡ್ರಂದ್ರ, ಅನಧಿಕೃತ ವ್ಯಕ್ತಿ ಮಾಡಿದ್ರ ಅದು ಶಾಸಕಾಂಗ ಅಪಮಾನ ಮಾಡಿದಂಗ ಆಗ್ತೈತ. ಅದ ಈಗ ನೋಡ್ರಿ ನೀವು, ಅದು ರಾಜ್ಯದಾಗ ಎಲ್ಲಾ ಕಡೆ ಇಲ್ಲ, ನಮ್ ಬೆಳಗಾವಿ ಜಿಲ್ಲಾದಾಗಂತೂ ಯಾವ್ದೋ ಒಂದು ಗುದ್ಲಿ ಪೂಜೆ ಸರ್ಕಾರಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ MLA ಗಳು, MLA ಮಕ್ಕಳುಗಳು, ಅಥವಾ ಅನಧಿಕೃತ PA ಗಳು, ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಅಥವಾ ಯಾರ ಗೊತ್ತ ಮಾಡ್ಬೇಕಾದ MLA ಅವರ ಅಥವಾ ಮಂತ್ರಿಗಳು ಮಾಡ್ಬೇಕಾದಂತ ಕೆಲಸ ಅವ್ರ ಸಂಬಂಧಿಕರು ಮಾಡಕ್ ಶುರು ಮಾಡಿದಾರೆ ನಮ್ ಜಿಲ್ಲಾದಾಗ. ಆದ್ರೆ ಮಾಡೋರ್ಗೆ ಎಷ್ಟೋ ಸಂಬಂಧ ಇದೆ. ಯಾಕಂದ್ರ ಇದನ್ನ ಈ ಅಧಿಕಾರ ಶಾಸಕಾಂಗದಾಗ ಅವ್ರ ಮಾಡ್ಬೇಕಂತ ಐತೆ. ಅಷ್ಟು ಬಿಜಿ ಆಗಿದ್ರೆ ಪಾಪ ನರೇಂದ್ರ ಮೋದಿ ಅವರ ಈ ಅಧಿಕಾರ ಪೌರ ಪಟ್ಟಾರ್ನಿ, ನೀವು ಅವ್ರಿಗೆ ಅಲ್ಲಿ ಸಂಸತ್ನ್ಯಾಗ ಏನ್ ತಿದ್ದುಪಡಿ ಮಾಡಿ ಇವ್ರಿಗೆ ಕೊಟ್ಟಿದ್ದರು. ಮಾನ್ಯ ಸಿದ್ದರಾಮಯ್ಯನವರ ಈ ಅಧಿಕಾರ ಶಾಸಕರು ಮಾಡುದು, ಮಂತ್ರಿಗಳು ಮಾಡುವಂತ ಒಂದು ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮಗಳ ಅವ್ರ ಮಕ್ಕಳ PA ಮಾಡಕಂದ್ರೆ ಎಲ್ಲಿಗೆ ಬಂತಿದ್ ನಮ್ಮ ರಾಜ್ಯದ ಪರಿಸ್ಥಿತಿ. ಯಾಕಂದ್ರ ನೋಡ್ತಿರ್ತಾನ ಅವ್ರು TP ಹಾಕತ್ತಾರ ಇತ್ತೀಚೆಗೆ, ಇಂಥ ದಿವ್ಸ ಇಂಥ ಉದ್ಘಾಟನೆ ಮಾಡ್ತೇವಂತ ಅವ್ರ ಸಂಬಂಧಿಕರೆಲ್ಲ TP ಹಾಕಾಕತ್ರಿ. ಎಲ್ಲಿಗೆ ಬಂತಿದ ಮೋದಿಯವರ, ಸಿದ್ದರಾಮಯ್ಯನವರ? ಯಾಕಂದ್ರ ಅವ್ರ ಮಕ್ಕಳಿಗೇನು ಹೋಗಿ IAS KS ಆಫೀಸರ್ಗಳು ಬಿಸ್ಲಾಗ ಹಿಂಗ್ ಕೈ ಕಟ್ಕೊಂಡ್ ನಿಂತಿರ್ತಾವ ಪಾಪ ಅಧಿಕಾರಿಗಳು. ಯಾರ ಪ್ರೋಟೋಕಾಲ್ ಪ್ರಕಾರ ಯಾರ್ ಮಾಡ್ಬೇಕು ಅನ್ನೋಸದಕ್ಕ ಅಧಿಕಾರಿಗಳು ಹೇಳುವಂತ ಅವ್ರಿಗೆ ದಾಟಿ ಛಾತಿಯನ್ನು ಇಲ್ದಂಗ ಆಗೈತೆ. ಯಾರ್ ಬೇಕಾದವ್ರು ಬಂದ್ರು ಹೋಗಿ ಕೇಸ್ ಅಲ್ಲಿ ನಿಂತು ಬಿಡ್ತಾವ ಅಧಿಕಾರಿಗಳು ಪಾಪ. ಯಾಕಂದ್ರ ಅವ್ರನ್ನ ಟ್ರಾನ್ಸ್ಫರ್ ಅವರ ಮಾಡ್ಕೊಂಡ್ ಬಂದಿರ್ತಾರ. ಒಟ್ಟಾರೆ ನಾ ಏನ್ ಹೇಳುದಂದ್ರ, ಈ ಪ್ರೋಟೋಕಾಲ್ ಮೇಂಟೈನ್ ಮಾಡ್ರಿ. ಯಾಕಂದ್ರ ಒಟ್ಟಾರೆ ಯಾವ ಕೆಲಸ ಯಾರು ಮಾಡ್ಬೇಕಲ್ಲ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ಲಿಯರ್ ಕಟ್ ಬರ್ತಾರ. ಶಾಸಕಾಂಗ ಕೆಲಸ ಮಾಡ್ಬೇಕು, ನ್ಯಾಯಾಂಗ ಮಾಡ್ಬೇಕು, ಕಾರ್ಯಾಂಗ ಮಾಡ್ಬೇಕು. ಆದ್ರೆ ಇಲ್ಲೆಲ್ಲ ಉಲ್ಟಾ ಪಲ್ಟಿ, ಯಾರು ಬೇಕಾದವ್ರು ಏನ್ ಬೇಕಾದ್ ಮಾಡುವಂತ ನಮ್ಮ ಜಿಲ್ಲಾದಾಗ, ರಾಜ್ಯದಾಗ ನಡೆದೈತೆ. ಅದು ನಮ್ಮ ಜಿಲ್ಲಾದಾಗ ಬಾಳ ಕಾಂಪಿಟೇಷನ್ ಮ್ಯಾಗ ಆ MLA ಮಗ ಮಾಡತಾನ, ಈ MLA ಮಕ್ಕಳ, ಇವರ PA ಎಲ್ಲ ಇದ ಉದ್ಘಾಟನೆ ಮಾಡಿ ಹೊಂಟೇರಿ ನೀವು. ಅದಕ್ಕ ಒಂದ್ ಪ್ರೋಟೋಕಾಲ್ ಅನ್ನೋದು ಇರ್ತೈತಿ. ತಿಳಿಸಿ ಹೇಳ್ರಿ ಅಧಿಕಾರಿ ವರ್ಗ, ಯಾರ್ ಕೆಲಸ ಯಾರು ಮಾಡ್ಬೇಕು ಅನ್ನೋದು ನೀವು ತಿಳಿಸಿ ಹೇಳ್ರಿ. ಇಲ್ಲಂದ್ರ ಮುಂದಿನ ದಿನಮಾನದಾಗ ಪಾಪ ಅವ್ರು ಬಿಜಿ ಅದಾರಲ್ಲ MLA ಮಂತ್ರಿಗಳ, ಅವ್ರಿಗೆ 2028 ಜನ ಪೂರ್ಣನ ನಿಮ್ಗ ರಿಟೈರ್ಡ್ ಕೊಡ್ತಾರ. ನಿಮ್ ಮಕ್ಕಳ ಮೊಮ್ಮಕ್ಕಳ ಮಾಡ್ಲಿ ಅನ್ನೋದಕ್ಕ ರಿಟೈರ್ಡ್ ಕೊಡ್ತಾರು. ಬಹಳ ಈ ಒಂದು ಎಪಿಸೋಡ್ಕ ನೀವು ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಯಾಕಂದ್ರೆ ಇದು ಮಾಡಿದ್ರೆ ತಪ್ಪಂತ ಹೇಳುವಂತ, ಕಮೆಂಟ್ ಮಾಡುವಂತ ಜಾಣ್ಮೆ ನಾನು ವೀಕ್ಷಕರಿಗೆ ಇರ್ಬೇಕು, ಇದ ನಿಂದಿರ್ಬೇಕಿದ. ಒಟ್ಟಾರೆ ಈ ಕಡೆ ಈ ಜಿಲ್ಲಾ ಅಧಿಕಾರಿಗಳು ಲಕ್ಷ್ಯ ಕೊಡ್ಬೇಕು, ಯಾರು ಮಾಡುವಂತ ಕೆಲಸ ಅವರ ಮಾಡ್ಬೇಕಂತ ಸ್ಪಷ್ಟವಾದ ಒಂದು ಆದೇಶವನ್ನ ಜಿಲ್ಲಾಧಿಕಾರಿಗಳು, ಇವತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹೊಂದಿಸ್ಬೇಕಂತ ಗರ್ದಿಗಮ್ಮತ್ ಆಗ್ರಹ ಮಾಡ್ತೈತೆ. ನಮಸ್ಕಾರ.